ಹಾನಗಲ್ನಲ್ಲಿ ನಡೆದಿದ್ದಂತಹ ರೇಪ್ ಕೇಸ್ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿರುತ್ತೆ. ಆದರೆ ರೇಪ್ ಕೇಸ್ನ ಆರೋಪಿಗಳು ಸದ್ಯಕ್ಕೆ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗಿದ್ದು ಮೆರವಣಿಗೆ ಮೂಲಕ. ಜಾಮೀನಿನ ಮೇಲೆ 7 ಆರೋಪಿಗಳು ಹೊರಗಡೆ ಬಂದಿದ್ದಾರೆ. ಮೆರವಣಿಗೆ ಮೂಲಕ ಅವ್ರನ್ನ ಹೊರಗಡೆ ತರಲಾಗಿದೆ. ಯಾವ ಗನಂದಾರಿ ಕೆಲಸ ಮಾಡಿ ಇವರು ಜೈಲಿಗೆ ಹೋಗಿದ್ರು ಹಾಗಾದ್ರೆ? ಹಾವೇರಿ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ಕೋರ್ಟ್ನಿಂದ ಅವರಿಗೆ ಬೇಲ್ ಮಂಜೂರಾಗಿದೆ. ಸಂತ್ರಸ್ತೆ ಆರೋಪಿಗಳನ್ನ ಗುರುತಿಸೋದಕ್ಕೆ ವಿಫಲವಾಗಿದ್ದ ಸಂದರ್ಭ ಬೇಲ್ ಸಿಕ್ಕಿದೆ. 5 ಕಾರುಗಳಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಇವರ ಮೆರವಣಿಗೆ ಅಕ್ಕಿಆಲೂರಲ್ಲಿ ಮೆರವಣಿಗೆಯಾಗಿದೆ. ಟೇಲ್ಸ್ ನಮ್ಮ ಹಾವೇರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾರೆ. ಶಿವಾನಂದ್, ಯಾವ ಆರೋಪ ಹೊತ್ತು ಜೈಲಿಗೆ ಹೋದವರು ಇವರು? ಹೆಂಗ್ ಬರ್ತಿದ್ದಾರೆ? ಹೇಳೋರು ಕೇಳೋರು ಯಾರು ಇಲ್ವಾ? ಏನ್ ಗನಂದಾರಿ ಕೆಲಸ ಮಾಡೋಗಿದ್ರು ಹಾಗಾದ್ರೆ ಜೈಲಿಗೆ ಇವರು? ಖಂಡಿತ ಸಭಾ ಏನು ಅಂತಂದ್ರೆ, ಕಳೆದ ಜನವರಿ 8 ಮತ್ತು 2024ರಂದು ಹಾನಗಲ್ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಗ್ಯಾಂಗ್ರೇಪ್ ರಾಜ್ಯಾದ್ಯಂತ ಏನು ಸುದ್ದಿ ಮಾಡಿತ್ತು. ಆ ಒಂದು ಪ್ರಕರಣದಲ್ಲಿ ಒಟ್ಟು 19 ಆರೋಪಿಗಳು ಏನಂದ್ರೆ ಜೈಲು ಪಾಲಾಗಿದ್ರು. ಈ ಪೈಕಿ ಏನಂತಂದ್ರೆ ಈ ಹಿಂದೆ 7 ಆರೋಪಿಗಳಿಗೆ ಜಾಮೀನಾಗಿತ್ತು. ಅದಾದ ನಂತರ ಈಗ A1, A2, A3, A7, A8, A11, A13 ಆರೋಪಿಗಳನ್ನ ಮತ್ತೆ ಜಾಮೀನು ಮೇಲೆ ಬಿಡುಗಡೆ ಮಾಡಿರುವಂತದ್ದು. ಇವರು ಒಂದು ಹಾನಗಲ್ಗೆ ಹೋಗುವಂತ ಸಂದರ್ಭದಲ್ಲಿ ಆಡೂರು ಅಕ್ಕಿಆಲೂರಲ್ಲಿ ಒಂದು ತೆರೆದ ವಾಹನದಲ್ಲಿ ತಮ್ಮ ಒಂದು ಏನಂದ್ರೆ ನಾವು ಏನೋ ಸಾಧನೆ ಮಾಡಿ ಬಂದಿದ್ದೀವಿ ಅನ್ನುವಂತ ರೀತಿಯಲ್ಲಿ ಮೆರವಣಿಗೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಮುಂದೆ ಕೆಲವೊಂದಿಷ್ಟು ಯುವಕರು, ಹಿಂದೆ ಕೆಲವೊಂದಿಷ್ಟು ಯುವಕರು ಒಂದು ವಿಡಿಯೋನ ತೆಗಿತಾ ಯಾವುದೇ ಪೊಲೀಸರ ಭಯವಿಲ್ಲದೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿರತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾದ್ಯಂತ ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ ಅಂತೇಳಿ ಈಗಾಗಲೇ ಸಾರ್ವಜನಿಕರು ಏನಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರದೇ ಭಯ ಇಲ್ಲದೆ ಈ ರೀತಿಯಾಗಿ ಸಾರ್ವಜನಿಕರಾಗಿ ಒಂದು ಏನೋ ಯುದ್ಧ ಗೆದ್ದು ಬಂದ ರೀತಿಯಲ್ಲಿ ಇವರು ಸೆಲೆಬ್ರೇಟ್ ಮಾಡ್ತಾ ಇರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ ಸಭಾ. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.